ಆಮೇಲೆ ಆ ಋಷಭನಾಮಕ ಪರಮಾತ್ಮ ಈ ಭರತನಿಗೆ ದೇಶವನ್ನು ಒಪ್ಪಿಸಿ ತಾನು ದಕ್ಷಿಣ ಕರ್ನಾಟಕದಲ್ಲಿ ಸಂಚಾರ ಕುಟಜಾಚಲ ಅಂತ, ಅಂದರೆ ಕೊಲ್ಲೂರು ಹತ್ತಿರ ಕುಟಜಾಚಲ ಅಂತ ಕರೀತಾರೆ, ಅಲ್ಲಿ ಅವಧೂತನಾಗಿ ಸಂಚಾರ ಮಾಡಿಕೊಂಡಿದ್ದು ಆಶ್ಚಕೃತ ಅಶ್ಮಕಬಳ ಮಾತೇ ಆಡಬಾರ್ದು ಅಂತನ್ನೋ ಉದ್ದೇಶದಿಂದ ಬಾಯಿ ಒಳಗೆ ಕಲ್ಲು ಹಾಕ್ಕೊಂಡಿರ್ತಿದ್ದಂತೆ. ಯಾವಾಗಲೂ ಬಾಯಿಯಲ್ಲಿ ಕಲ್ಲು, ಮಾತಾಡಲಿಕ್ಕೆ ಆಗೋದಿಲ್ಲ. ದಿಗಂಬರನಾಗಿ ತಲೆ ಕೂದಲೆಲ್ಲ ಕೆದರ್ಕೊಂಡು ಮುಕ್ತಮೂರ್ಧಜ ಅಸಂವೀತ ಏವ ವಿಚಚಾರ, ದಿಗಂಬರನಾಗಿ ಸಂಚಾರ ಮಾಡ್ತಾ ಇದ್ದ. ಒಂದು ಸಲ ಕಾಡಿಗೆ ಬೆಂಕಿ ಹತ್ತಿತು. ಬೆಂಕಿ ಹತ್ತಿದಾಗ ಆ ಕಾಡ್ಗಿಚ್ಚಿನಲ್ಲಿ ಸಿಗಾಕ್ಕೊಂಡು ಕಣ್ಮರೆ ಆಗ್ತಾನೆ ಆ ಋಷಭ. ಆಮೇಲೆ ಪುನಃ ಕಾಡ್ಗಿಚ್ಚಿನಿಂದ ಹೊರಗೆ ಬಂದು ಎಲ್ರಿಗೂ ಉಪದೇಶ ಮಾಡಿದ. ನಾನೇ ವಾಸುದೇವ ಅಂತ ಉಪದೇಶ ಮಾಡಿದ. ಆ ಕಾಲದಲ್ಲಿ ಒಬ್ಬ ಅರ್ಹನ್ ಅಂತಕ್ಕಂಥ ಒಬ್ಬ ಅಸುರ ಇದ್ದ. ಅವನಿಗೆ ಅರ್ಹ ಅಂತಲೂ ಕರೀತಾರೆ, ಅರ್ಹನ್ ಅಂತಾರೆ, ಅರ್ಹತ ಅಂತಾರೆ, ಅರ್ಹಂತ ಅಂತಾರೆ, ಕೊನೆಗೆ ಅರಿಹಂತ ಅಂತಲೂ ಅಂತಾರೆ. ಇವೆಲ್ಲ ಅವನ ಹೆಸರು. ಅರ್ಹನ್, ಅರ್ಹ, ಅರಿಹಂತ, ಬೇರೆ ಬೇರೆ ಹೆಸರಿನಿಂದ ಪ್ರಸಿದ್ಧನಾದವನು ಈ ಋಷಭನಾಮಕ ಪರಮಾತ್ಮನ ಉಪದೇಶ ಕೇಳಿದ. ಇವನು ಆ ಕುಟಜಾಚಲದಲ್ಲಿ ಕಾಡಿಗಿಚ್ಚಿನಲ್ಲಿ ಸಿಗಾಕ್ಕೊಂಡು ಹೊರಗೆ ಬಂದು ನಾನು ವಾಸುದೇವ ಅಂತ ಹೇಳಿದ. ಅವನು ವಾಸುದೇವ ಹೌದು, ಸಾಕ್ಷಾತ್ ಪರಮಾತ್ಮನೇ ಋಷಭನಾಮಕನಾಗಿ ಅವತಾರ ಮಾಡಿದ್ದ. ಆದ್ದರಿಂದ ಅವನು ಭಗವಂತ ಹೌದು, ನಾನು ವಾಸುದೇವ ಅಂತ ಹೇಳಿದ. ಅದನ್ನು ಅರ್ಹಂತ ತಿಳ್ಕೊಂಡು ತನ್ನನ್ನು ವಾಸುದೇವ ಅಂತ ಅವನು ತಿಳ್ಕೊಂಡ. ನಾನು ವಾಸುದೇವ ಅಂತ ಹೇಳ್ಕೊಳ್ಳಿಕ್ಕೆ ಶುರು ಮಾಡಿದ ಅರ್ಹಂತ. ಅವನ ಪ್ರಶಿಷ್ಯ ಒಬ್ಬ ಇದ್ದ, ಅವನಿಗೆ ಕ್ರಮು ಅಂತ ಹೆಸರು. ಆ ಕ್ರಮು ಅನ್ನುವಂಥ ಅಸುರ ಅವನು ತನ್ನನ್ನು ವಾಸುದೇವ ಅಂತ ಅವನು ಹೇಳ್ಕೊಂಡ. ನಾ ಮಾತ್ರ ಅಲ್ಲ, ಎಲ್ಲರೂ ವಾಸುದೇವ ಅಂತ ಹೇಳಿಬಿಟ್ಟ. ಹೀಗೆ ಅರ್ಹತ ಮತ ಅಂತ ಒಂದು ಪ್ರಸಿದ್ಧಿ ಆಯಿತು. ಮತ್ತು ಅವನು ಪರಮಾತ್ಮ ದಿಗಂಬರನಾಗಿ ಸಂಚಾರ ಮಾಡ್ತಿದ್ದ. ಆ ದಿಗಂಬರ ಪಂಥ ಅಂತಲೇ ಒಂದು ಶುರುವಾಯಿತು. ನಾನೇ ವಾಸುದೇವ ಅನ್ನುವಂಥದ್ದನ್ನು ಕ್ರಮು, ಎಲ್ಲ ಜೀವರು ವಾಸುದೇವ ಅನ್ನೋದನ್ನು ಕ್ರಮು ಪ್ರಚಾರ ಮಾಡಿದ. ಹೀಗೆ ಭಗವಂತ ಎರಡು ಕೆಲಸ ಮಾಡಿದ. ಋಷಭನಾಮಕನಾಗಿ ತನ್ನ ಮಕ್ಕಳು ಭರತ ಮೊದಲಾದವರಿಗೆ ಮನುಷ್ಯ ದೇಹ ಹೇಗೆ ಸಾರ್ಥಕ ಮಾಡ್ಕೋಬೇಕು ಅನ್ನೋದನ್ನು ಉಪದೇಶ ಮಾಡಿದ. ಮಹಾತ್ಮರ ಸೇವೆ ಮಾಡಿರಿ, ಮಹಾತ್ಮರು ಅಂದರೆ ಯಾರು ಅದನ್ನೆಲ್ಲ ಹೇಳಿ ಅವರಿಗೂ ಉಪದೇಶ ಮಾಡಿದ. ದುಷ್ಟರಿಗೆ ಮೋಹನಗೊಳಿಸಿದ. ಅರ್ಹಂತ ಅನ್ನುವವನಿಗೆ ನಾನು ವಾಸುದೇವ ಅಂತ ಹೇಳ್ಕೊಂಡ, ನಾನು ವಾಸುದೇವ ಅಂತ ಅವನು ಹೇಳ್ಕೊಂಡ. ಅವನ ಪ್ರಶಿಷ್ಯ ಎಲ್ಲರೂ ವಾಸುದೇವ ಅಂತ ಹೇಳಿಬಿಟ್ಟ. ಇದು ದುಷ್ಟ ಮತ ಪ್ರಚಾರ ಆಯಿತು. ಹೀಗೆ ಮೋಹನಗೊಳಿಸಿದ ಪರಮಾತ್ಮ ಸಜ್ಜನರಿಗೆ ದಿವ್ಯವಾದ ಮಾರ್ಗ ಪ್ರದರ್ಶನನೂ ಮಾಡಿದ. ಪಾಂಡವರ ಮೇಲೆ, ದ್ರೌಪದಿ ಅವರ ಮೇಲೆ, ಭೀಮಸೇನನ ಮೇಲೆ ಪ್ರತೀಕಾರ ಮಾಡಲಿಕ್ಕೋಸ್ಕರ ಒಬ್ಬ ಅಸುರ ಬಂದು ಕ್ರಿಮಿಯಂತೆ ಭೀಮನ ಮೇಲೆ ಪ್ರತೀಕಾರ ಮಾಡಲಿಕ್ಕೆ ದುರ್ಮತ ಪ್ರಚಾರ ಮಾಡಿದ ಅಂತ ಹೇಳ್ತಾರೆ. ಆದರೆ ಹಿಂದೆ ಒಂದು ಚರ್ಚೆ ನಡೀತಾ ಇತ್ತು. ಕ್ರಿಮಿಯಂತೆ ಅಂತ ಒಂದು ಕ್ರಿಮಿಗೆ ಹೋಲಿಸಿದ್ದಾರೆ, ಅದಷ್ಟು ಸರಿ ಹೋಗೋದಿಲ್ಲ. ಕ್ರಮುರಿವ ಮಣಿಮಾನ್ ಅಂತ ಇರಬೇಕು ಅಂತ ಒಂದು ಚರ್ಚೆ ನಡೀತಾ ಇತ್ತು. ಯಾಕೆಂದರೆ ಕ್ರಮು ಅಂತನ್ನುವನು ನಾನು ವಾಸುದೇವ, ಎಲ್ಲರೂ ವಾಸುದೇವ ಅಂತ ಪ್ರಚಾರ ಮಾಡಿದವನು ಕ್ರಮು. ಅದು ಭಾಗವತದಲ್ಲಿ ಉಲ್ಲೇಖ ಇದೆ. ಆದ್ದರಿಂದ ಕ್ರಿಮಿರಿವ ಮಣಿಮಾನ್ ಅನ್ನೋ ಪಾಠಕ್ಕಿಂತ ಕ್ರಮುರಿವ ಮಣಿಮಾನ್ ಅಂತಿದ್ದರೆ ಒಳ್ಳೆಯದು. ಯಾಕೆ ಮೊದಲೇ ಪ್ರಾಚೀನ ಕಾಲದಲ್ಲೇ ಆ ಕ್ರಮು ಅನ್ನುವನು ಎಲ್ಲರೂ ವಾಸುದೇವನೇ, ಎಲ್ಲರೂ ಪರಮಾತ್ಮನೇ ಅಂತ ಪ್ರಚಾರ ಮಾಡಿದವನು ಅವನು. ಆಮೇಲೆ ಅದು ಕಾಲಕ್ರಮೇಣ ಹೋಗಿತ್ತು, ಮತ್ತು ಅವನಂತೆ ಮತ್ತೆ ಅದು ಪ್ರಚಾರ ಆಯಿತು ಅಂತ ಹೇಳೋದು ಸೂಕ್ತ ಅಂತ ಒಂದು ವಾದ ನಡೀತಾ ಇತ್ತು ಪಂಡಿತ ವಲಯದಲ್ಲಿ. ಇದು ಋಷಭನಾಮಕ ಪರಮಾತ್ಮನ ಚರಿತ್ರೆ. ಮತ್ತು ಸನ್ಯಾಸ ಧರ್ಮವನ್ನು ಉಪದೇಶ ಮಾಡಿದ ಅಂತಲೂ ಉಂಟು. ಆಮೇಲೆ ಭರತ ಚಕ್ರವರ್ತಿ ಆಗ್ತಾನೆ. ಆಂಜನಾಭ ಖಂಡ ಅನ್ನೋದು ಭರತಖಂಡ ಅಂತ ಪ್ರಸಿದ್ಧಿಯಾಯಿತು. ಆಂಜನಾಭಂ ನಾಮ ಏತದ್ವರ್ಷಂ ಭಾರತಮಿತಿ ಯಥಾ ಆರಭ್ಯ ವ್ಯಪದಿಸಂತಿ. ಭರತನಿಂದ ಆರಂಭ ಮಾಡಿಕೊಂಡು ಭಾರತ ವರ್ಷ ಅಂತ ಪ್ರಸಿದ್ಧಿ ಆಯಿತು. ಆ ಭರತ ಚಕ್ರ ಅಂದರೆ ಭಾರತದ ಮೊದಲನೇ ರಾಜನೇ ಅವನು. ಆ ಭರತ ಋಷಭನಾಮಕ ಪರಮಾತ್ಮನ ಮಗ ಹೇಗಿದ್ದ ಅಂತಂದರೆ, ಇವನು ಭರತ ಚಕ್ರವರ್ತಿ
ಯಜ್ಞಪುರುಷನಾದ ಪರಮಾತ್ಮನನ್ನು ಅನೇಕ ಯಾಗಗಳಿಂದ ಆರಾಧನೆ ಮಾಡಿದಂತೆ. ಅಗ್ನ್ಯಾಧಾನ ಅಂತ ಮಾಡಿಕೊಂಡು ಆಹಿತಾಗ್ನಿಗಳಾಗಿ ಯಾಗ ಮಾಡಬೇಕು. ಆಹಿತಾಗ್ನಿಯಾಗಿ ಅಂದರೆ ಅಗ್ನಿಯನ್ನು ತನ್ನೊಳಗೆ ಆಧಾನ ಮಾಡಿಕೊಂಡು ಅಗ್ನಿಹೋತ್ರ, ಅದೊಂದು ಯಾಗ, ಅದೊಂದು ಹೋಮ. ದರ್ಶ ಪೂರ್ಣಮಾಸ, ಚಾತುರ್ಮಾಸ್ಯ, ಪಶುಯಾಗ, ಸೋಮಯಾಗ, ಪ್ರಕೃತಿಯಾಗ, ವಿಕೃತಿಯಾಗ ಅಂತ ಇಷ್ಟು ಯಾಗಗಳನ್ನು ನಿತ್ಯಕರ್ಮದಂತೆ, ಅದು ನಿತ್ಯಕರ್ಮವೇ, ಅದನ್ನು ಅನುಷ್ಠಾನ ಮಾಡಿಕೊಂಡು ಭರತ ಒಳ್ಳೆ ಕೀರ್ತಿ ಸಂಪನ್ನನಾದ, ಧರ್ಮಸ್ಥಾಪನೆ ಮಾಡಿದ ಜಗತ್ತಿನಲ್ಲಿ ಅಂತ ಹೇಳ್ತಾರೆ. ಆದ್ದರಿಂದಲೇ ಇಷ್ಟೆಲ್ಲ ಯಜ್ಞ ಮಾಡಿ ಅವನು ಧರ್ಮಸ್ಥಾಪನೆ ಮಾಡಿದ್ದರಿಂದ ಭಗವಂತನ 10 ಅವತಾರಗಳು ಕೂಡ ಈ ಭಾರತ ದೇಶದಲ್ಲಿ ಆಯಿತು. ಭರತ ಆಳಿದಂಥ ಈ ದೇಶದಲ್ಲಿ ಆಯಿತು. ಪುಣ್ಯ ನದಿಗಳೆಲ್ಲ ಹರಿದದ್ದು ಇಲ್ಲಿ ಭಾರತ ದೇಶದಲ್ಲಿ. ಎಲ್ಲ ಪುಣ್ಯ ಭಗವಂತನ ಸನ್ನಿಧಾನ ಪಾತ್ರವಾದಂಥ ಅನೇಕ ಪರ್ವತಗಳು ಭಾರತ ದೇಶದಲ್ಲಿರೋದು. ವೇದವ್ಯಾಸದೇವರು ಇಲ್ಲೇ ಅವತಾರ ಮಾಡಿ ದಿವ್ಯವಾದ ಜ್ಞಾನ ಸಂಪತ್ತು, ಪುರಾಣಗಳು, ವೇದ, ಉಪನಿಷತ್ತು, ಭಗವದ್ಗೀತಾ ಅದನ್ನೆಲ್ಲ ಸ್ಥಾಪನೆ ಮಾಡಿದ್ದು ಭಾರತ ದೇಶದಲ್ಲೇ. ಯಾಕೆಂದರೆ ಭರತ ಆ ರೀತಿ ಯಜ್ಞಯಾಗಗಳನ್ನು ಮಾಡ್ತಿದ್ದಂತೆ. ಏನದು ಯಜ್ಞ ಅನ್ನುವ ವಿವರಣೆಯನ್ನು ಕೆಳಗಡೆ ಕೊಟ್ಟಿದ್ದಾರೆ ಪುರಾಣಿಕರ ಪುಸ್ತಕದಲ್ಲಿ. ಆ ಯಜ್ಞಗಳ ಸೂಕ್ಷ್ಮ ಪರಿಚಯ ಇದೆ. ಆಹಿತಾಗ್ನಿ ಅಂತಂದರೆ ಆಧಾನ ಇಷ್ಟಿ ಅಂತ ಒಂದು ಇಷ್ಟಿ. ಅದು ಆ ಆಧಾನ ಇಷ್ಟಿ ಅನ್ನುವ ಇಷ್ಟಿ ಮಾಡಿ ಅಗ್ನಿಯನ್ನು ದೇಹದಲ್ಲಿ ಆಧಾನ ಮಾಡಿಕೊಳ್ಳುವವರು ಅವರು ಆಹಿತಾಗ್ನಿಗಳು ಅಂತ ಕರೀತಾರೆ. ಆಹಿತಾಗ್ನಿ ಅದೇ ಹೋಗಿ ಆಹಿತಾನಲ, ಇನ್ನೊಂದು ಹೆಸರು ಆಹಿತಾಗ್ನಿಗೆ ಆಹಿತಾನಲ. ಆಮೇಲೆ ಅಗ್ನಿಹೋತ್ರ ಅನ್ನೋ ಹೋಮ ಮಾಡಬೇಕು, ಅದು ನಿತ್ಯ ಕರ್ಮ. ಅಗ್ನಿಹೋತ್ರ ಅಂತಂದರೆ ಇದು ಅಗ್ನಿಯನ್ನು ಆಧಾನ ಮಾಡಿಕೊಳ್ಳೋದು ಅಂತಂದರೆ 3 ಅಗ್ನಿ: ಗಾರ್ಹಪತ್ಯಾಗ್ನಿ, ದಕ್ಷಿಣಾಗ್ನಿ, ಆಹವನೀಯಾಗ್ನಿ ಅಂತ 3 ಅಗ್ನಿಗಳು. ಅದನ್ನು ದೇಹದಲ್ಲಿ ಆಧಾನ ಮಾಡಿಕೊಳ್ಳೋದು. ಅಥವಾ ಇನ್ನೂ 2 ಇದೆ, ಪಂಚಾಗ್ನಿಗಳು: ಸಭ್ಯಾಗ್ನಿ, ಆವಸತ್ಯಾಗ್ನಿ ಅಂತ 2, ಇಲ್ಲ 3 ಅಥವಾ 5. ಯಜ್ಞ ಮಾಡುವಾಗ ಆ ಕುಂಡಗಳನ್ನೇ ಬೇರೆ ಬೇರೆ ಆಕಾರದಲ್ಲಿ ಹಾಕಿರ್ತಾರೆ. ಈಗ ಒಟ್ಟು ಚೌಕಟ್ಟಾಗಿ ಒಂದು ಅಗ್ನಿಕುಂಡ ಮಾಡೋದು ರೂಢಿಯಲ್ಲಿದೆ. ಅರ್ಧಚಂದ್ರಾಕಾರವಾಗಿ ಒಂದಿರ್ತದೆ, ವರ್ತುಲಾಕಾರವಾಗಿ ಒಂದಿರ್ತದೆ, ಚೌಕಟ್ಟಾಗಿ ಒಂದಿರ್ತದೆ. ಹೀಗೆ ಅಗ್ನಿಕುಂಡದ ಕ್ರಮನೇ ಬೇರೆ ಬೇರೆ ಇದೆ. ಒಂದೊಂದು ಕುಂಡದಲ್ಲಿ ಒಂದೊಂದು ಅಗ್ನಿ ಹಾಕಬೇಕು ಅಂತೂ ಇರೋದು. ಅಂಥ 3 ಅಗ್ನಿಗಳು: ಗಾರ್ಹಪತ್ಯ, ದಕ್ಷಿಣಾಗ್ನಿ, ಆಹವನೀಯ, ಸಭ್ಯ, ಆವಸತ್ಯ. ಇದನ್ನು ಆಧಾನ ಮಾಡಿಕೊಂಡು ಆಹಿತಾಗ್ನಿಗಳು ಅಂತಾಗಬೇಕು. ಆಮೇಲೆ ಅಗ್ನಿಹೋತ್ರ. ಅಗ್ನಿಹೋತ್ರ ಅಂದರೆ ಏನು, ಅದರ ವಿವರಣೆ ಕೊಟ್ಟಿದ್ದಾರೆ. ಈ ಅಗ್ನಿ ಆಧಾನ ಮಾಡಿಕೊಳ್ಳಿಕ್ಕೆ ಕಾಲ ಹೇಳ್ತಾರೆ. ವಸಂತ ಋತುವಿನಲ್ಲಿ ಬ್ರಾಹ್ಮಣರು ಅಗ್ನಿ ಆಧಾನ ಮಾಡ್ಕೋಬೇಕಂತ, ಕ್ಷತ್ರಿಯರು ಗ್ರೀಷ್ಮ ಋತುವಿನಲ್ಲಿ ಅಗ್ನಿ ಆಧಾನ ಮಾಡ್ಕೋಬೇಕು, ವೈಶ್ಯರು ಶರದ್ ಋತುವಿನಲ್ಲಿ ಅಗ್ನಿ ಆಧಾನ ಮಾಡ್ಕೋಬೇಕು. ಹೀಗೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ತ್ರೈವರ್ಣಿಕರಿಗೆ ಅಗ್ನಿ ಆಧಾನಕ್ಕೆ ಒಂದೊಂದು ತಿಂಗಳಿದೆ. ವಸಂತ ಋತು, ಗ್ರೀಷ್ಮ, ಶರದ್ ಋತು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರು. ಆ ಆಧಾನ ಮಾಡಿದ ದಿವಸದಲ್ಲಿ ಸಾಯಂಕಾಲ ಅಗ್ನಿ ಮತ್ತು ಪ್ರಜಾಪತಿಗಳಿಗೆ ಆಹುತಿ ಕೊಡಬೇಕು. ಮರುದಿನ ಬೆಳಗ್ಗೆ ಸೂರ್ಯ ಮತ್ತು ಪ್ರಜಾಪತಿಗಳಿಗೆ ಯಜಮಾನ ತನ್ನ ಕೈಯಿಂದಲೇ ತಾನೇ ಆಹುತಿ ಕೊಡೋದು. ಆ ಹಾಲು ಇವೆಲ್ಲ ದ್ರವ್ಯಗಳು ಹೇಳಿದ್ದಾರೆ. ಅದು ಒಂದೊಂದಕ್ಕೂ ಒಂದೊಂದು ಫಲ ಇದೆ. ಹಾಲನ್ನು ಆಹುತಿ ಕೊಟ್ಟು ಹಾಲಿನಿಂದ ಹೋಮ ಮಾಡಿದರೆ ಪಶು ಸಂಪತ್ತು, ಸ್ವರ್ಗ ಸಿಗ್ತದಂತೆ. ಮೊಸರನ್ನು ಆಹುತಿ ಕೊಡೋದು ಉಂಟು. ಮೊಸರನ್ನು ಆಹುತಿ ಕೊಟ್ಟರೆ ಅದರಿಂದ ಇಂದ್ರಿಯ ಶಕ್ತಿ ಬರ್ತದಂತೆ. ಅನ್ನದ ಗಂಜಿಯನ್ನು ಆಹುತಿ ಕೊಟ್ಟರೆ ಆ ಹೋಮದಿಂದ ಭೂಲಾಭ ಆಗ್ತದಂತೆ. ಅನ್ನವನ್ನೇ ಆಹುತಿ ಕೊಟ್ಟರೆ ಅನ್ನಲಾಭ. ಅಕ್ಕಿ ಕಾಳುಗಳನ್ನೇ ಆಹುತಿ ಕೊಡ್ಬೋದು. ಅನ್ನ ಮಾಡದೆ ಅಕ್ಕಿಯಿಂದಲೇ ಆಹುತಿ ಕೊಟ್ಟರೆ ಓಜಸ್ಸು, ಬಲ, ಅಭಿವೃದ್ಧಿ ಆಗ್ತದೆ. ತುಪ್ಪದ ಆಹುತಿ ಕೊಟ್ಟರೆ ತೇಜಸ್ಸು ಸಿಗ್ತದೆ. ಈ ರೀತಿ ಆಹುತಿಯನ್ನು ಕೊಡೋದಕ್ಕೆ ಅಗ್ನಿಹೋತ್ರ ಹೋಮ ಅಂತ ಕರೀತಾರೆ. ಹೋಮ ಅಂದರೆ ಯಜಮಾನ ತನ್ನ ಹಸ್ತದಿಂದ ತಾನೇ ಕೂತ್ಕೊಂಡು ಆಹುತಿ ಕೊಟ್ಟರೆ ಅದು ಹೋಮ. ಯಾಗ ಅಂತ ಇನ್ನೊಂದಿದೆ. ಹೋಮ ಬೇರೆ, ಯಾಗ ಬೇರೆ. ಯಾಗ ಅಂತಂದರೆ ಈ ಅಧ್ವರ ಅಂತ ಮೊನ್ನೆ ಹೇಳಿದೆ. ಯಾಗಕ್ಕೊಂದು ಹೆಸರು ಅಧ್ವರ ಅಂತ. ಅದರಲ್ಲಿ ಅಧ್ವರ್ಯು ಅಂತ ಒಬ್ಬ ಇರ್ತಾನೆ. ಅವರು
ಅಗ್ನಿಯಲ್ಲಿ ಹವಿಸ್ಸನ್ನು ಹಾಕಬೇಕು, ನಿಂತುಕೊಂಡು ಹಾಕಬೇಕು. ನಿಂತುಕೊಂಡು ಅಧ್ವರ್ಯು ಅಗ್ನಿಯಲ್ಲಿ ಹವಿಸ್ಸನ್ನು ಹಾಕಬೇಕು. ವಷಟ್ಕಾರಗಳನ್ನು ವಷಟ್ ಅಂತ ಉಚ್ಚಾರಣೆ ಮಾಡಿ ಹಾಕಬೇಕು. ನಿಂತುಕೊಂಡು ಅದು ಆಹುತಿ ಕೊಡೋದು. ಯಜಮಾನ ಆಹುತಿ ಕೊಡಲಿಕ್ಕಿಲ್ಲ ಯಜ್ಞದಲ್ಲಿ. ಹೋಮದಲ್ಲಿ ಯಜಮಾನನೇ ಆಹುತಿ ಹಾಕೋದು. ಯಾಗದಲ್ಲಿ ಅಧ್ವರ್ಯು ಹಾಕ್ತಾನೆ, ಪಕ್ಕದಲ್ಲಿ ನಿಂತುಕೊಂಡು ಯಜಮಾನ ಇದಂ ನಮಮ ಅಂತ ತ್ಯಾಗ ಮಾಡ್ತಾನೆ. ಸ್ವಾಹ ಅಂತ ಹೇಳಿ ಆಹುತಿ ಕೊಡೋದು ಇವನು ಅಧ್ವರ್ಯು ಅಂತಿರ್ತಾನೆ ಮುಖ್ಯಸ್ಥ. ಅವನು ಯಜಮಾನ ನಮಮ ನಮಮ ಅಂತ ಹೇಳ್ಕೊಂಡಿರಬೇಕು. ಇದು ಯಾಗ. ತನ್ನ ಹಸ್ತದಿಂದ ತಾನೇ ಯಜಮಾನ ಕೊಟ್ಟರೆ ಅದು ಹೋಮ. ಅಗ್ನಿಹೋತ್ರ ಅಂತನ್ನೋದು ಅದು ಹೋಮ. ಅದನ್ನು ಮಾಡಿಕೊಂಡಿದ್ದ ಭರತ ಅಂತ ಒಂದು ಹೇಳಿದ್ದಾರೆ, ಅಗ್ನಿಹೋತ್ರ. ಇನ್ನು ದರ್ಶಪೂರ್ಣಮಾಸ ಅಂತ ಮತ್ತೊಂದಿದೆ. ದರ್ಶಪೂರ್ಣಮಾಸ ಹೋಮ ಅಂತಂದರೆ ಅದು ನಿತ್ಯ ಕರ್ಮವೇ. ಅಗ್ನ್ಯಾಧಾನ ಆದಮೇಲೆ, ಅಗ್ನಿಯನ್ನು ದೇಹದಲ್ಲಿ ಆಧಾನ ಮಾಡಿಕೊಂಡ ಮೇಲೆ, ಆಧಾನ ಮಾಡ್ಕೊಳ್ಬೇಕಾದ್ರೆ ಯಾವಾಗ ಮಾಡ್ಕೋಬೇಕು? ಒಳ್ಳೆ 25 ವರ್ಷದ ತಾರುಣ್ಯದಲ್ಲಿ ಮಾಡ್ಕೋಬೇಕಂತ. ಕೂದಲು ಕಪ್ಪಾಗಿರುವಾಗಲೇ ಮದುವೆ ಮಾಡಿಕೊಂಡು, ಮದುವೆ ಆಗಿರಬೇಕು, ಒಂದು ಗಂಡು ಮಗು ಹುಟ್ಟಬೇಕು, ಆಮೇಲೆ ಅಗ್ನಿಯಾಧಾನ ಮಾಡಿಕೊಳ್ಳಿಕ್ಕೆ ಅಧಿಕಾರ ಸಿಗ್ತದೆ. ಆಹಿತಾಗ್ನಿ ಆಗ್ತಾನೆ. ಆಮೇಲೆ ಇವೆಲ್ಲ ಹೋಮಗಳು ಆ ಅಗ್ನಿಯಾಧಾನ ಮಾಡಿಕೊಂಡ ದಿವಸ, ಅದರ ಮೇಲೆ ಅಗ್ನಿಯಾಧಾನ ಮಾಡಿಕೊಂಡ ಮೇಲೆ ಯಾವ ಹುಣ್ಣಿಮೆ ಬರ್ತದೆ ಮೊದಲು, ಆ ಹುಣ್ಣಿಮೆ ದಿವಸ ಪೂರ್ಣಮಾಸ ಅಂತ ಒಂದು 3 ಇಷ್ಟಿಗಳು ಅಂತ ಹೇಳ್ತಾರೆ. ಅದನ್ನು ಹುಣ್ಣಿಮೆ ದಿವಸ ಮಾಡುವಂಥ ಪೂರ್ಣಮಾಸ ಅನ್ನೋ ಹೆಸರನ್ನ 3 ಇಷ್ಟಿ ಮಾಡಬೇಕು. ಅಗ್ನ್ಯಾಧಾನ ಆದಮೇಲೆ ಬರುವಂಥ ಅಮಾವಾಸ್ಯೆಯ ದಿವಸ ದರ್ಶ ಅನ್ನೋ ಹೆಸರಿನ 3 ಇಷ್ಟಿ ಮಾಡಬೇಕು. ಈ 6ಕ್ಕೆ ಇಷ್ಟಿ ಅಂತ ಹೆಸರು. 6 ಇಷ್ಟಿಗಳಾದರೆ ಅದು ದರ್ಶ ಪೂರ್ಣಮಾಸ ಅಂತ ಒಂದು ಯಾಗ ಆಗ್ತದೆ. ಅದು ದರ್ಶ ಪೂರ್ಣಮಾಸ ಯಾಗ ಅಂತ ಅದಕ್ಕೆ ಹೆಸರು. ಅಗ್ನಿಹೋತ್ರ ಹೋಮ, ದರ್ಶ ಪೂರ್ಣಮಾಸ ಯಾಗ. ದರ್ಶ ಅಂದರೆ ಅಮಾವಾಸ್ಯೆ ದಿವಸ 3 ಇಷ್ಟಿ, ಹುಣ್ಣಿಮೆ ದಿವಸ ಪೂರ್ಣಮಾಸ ಅಂದರೆ ಹುಣ್ಣಿಮೆ ದಿವಸ 3 ಇಷ್ಟಿ. ಅದು ಅಗ್ನ್ಯಾಧಾನ ಆದಮೇಲೆ ಬರುವಂತಹ ಹುಣ್ಣಿಮೆ ಅಥವಾ ಅಮಾವಾಸ್ಯೆ, ಅದು ದರ್ಶ ಪೂರ್ಣಮಾಸ ಯಾಗ. ಇದು ಕೂಡ ನಿತ್ಯಕರ್ಮ. ನಿತ್ಯಕರ್ಮ ಅಂದರೆ ಬಿಟ್ಟರೆ ಪಾಪ ಬರ್ತದೆ, ಅವಶ್ಯ ಮಾಡಬೇಕಾದಂಥದ್ದು. ಇಷ್ಟಿಗಳಲ್ಲಿ ಆಹುತಿ ಯಾವುದು ಅಂತಂದರೆ, ಈಗ ಹೋಮಕ್ಕೆ ಹೇಳಿದರು, ಅಗ್ನಿಹೋತ್ರ ಹೋಮಕ್ಕೆ ಹಾಲು, ಮೊಸರು, ತುಪ್ಪ ಅಥವಾ ಗಂಜಿ, ಅನ್ನ ಇದೆಲ್ಲ ಕೊಡ್ಬೋದು. ಇಷ್ಟಿಗಳಲ್ಲಿ ಅಕ್ಕಿ ಹಿಟ್ಟು ಮಾಡಿ ಅದನ್ನು ಬೇಯಿಸಿದರೆ ಅದಕ್ಕೆ ಪುರೋಡಾಶ ಅಂತ ಕರೀತಾರೆ. ಅಕ್ಕಿ ಹಿಟ್ಟಿನ ಪುರೋಡಾಶವನ್ನು ಅಥವಾ ಅನ್ನ, ಚೆರು, ಹಾಲು, ಮೊಸರು, ತುಪ್ಪ ಅದು ಇರ್ತದೆ. ಇದು ವಿಶೇಷ. ಅಕ್ಕಿ ಹಿಟ್ಟಿನ ಪುರೋಡಾಶ ಹಿಟ್ಟು ಕಲಿಸಿದ ಹಾಗೆ ಇರ್ತದೆ. ಅದನ್ನು ಕೊಡೋದು ದರ್ಶಪೂರ್ಣಮಾಸದಲ್ಲಿ. ಹೀಗೆ ಅಗ್ನಿಹೋತ್ರ, ದರ್ಶಪೂರ್ಣಮಾಸ ಅಂತ 2 ನಿತ್ಯಕರ್ಮ. ಇನ್ನು ಚಾತುರ್ಮಾಸ್ಯ ಇಷ್ಟಿ ಅಂತ, ಅದು ಕೂಡ ಇಷ್ಟಿಗಳೇ. ಚಾತುರ್ಮಾಸ್ಯ ಇಷ್ಟಿ ಅಂತ ಉಂಟು. ಅದು 4 ಪರ್ವ ಅಂತ ಕರೀತಾರೆ ಅದನ್ನು. ಯಾಕೆಂದರೆ ಹುಣ್ಣಿಮೆ ಮಾಡೋದರಿಂದ ಪರ್ವ ಅಂತ ಹೆಸರು. 4 ಇದೆ. ಒಂದು ವೈಶ್ವದೇವ ಪರ್ವ, ವರುಣಪ್ರಘಾಸ ಪರ್ವ, ಸಾಕಮೇಧ ಪರ್ವ, ಶುನಾಶೀರೀಯ ಪರ್ವ ಅಂತ 4 ಪರ್ವಗಳು 4 ತಿಂಗಳಿಗೆ ಒಂದೊಂದು ಸಲ ಮಾಡಬೇಕು. ಆವಾಗ ಚಾತುರ್ಮಾಸ್ಯ ಯಾಗ ಅಂತ ಇಷ್ಟಿ ಅಂತ ಅದಕ್ಕೆ ಹೆಸರು ಬರ್ತದೆ. ಚಾತುರ್ಮಾಸ್ಯ ಇಷ್ಟಿ ಅಂತ. ಅದು ಹುಣ್ಣಿಮೆ ಮಾಡಬೇಕು. 4 ತಿಂಗಳಿಗೆ ಬರುವ ಹುಣ್ಣಿಮೆ. ಮೊದಲನೇದ್ದು ಚೈತ್ರ ಹುಣ್ಣಿಮೆ ಮಾಡಬೇಕು. ಅದು ವೈಶ್ವದೇವ ಪರ್ವ, ಚೈತ್ರ ಮಾಸದ ಹುಣ್ಣಿಮೆ ದಿವಸ. ಅದು 8 ಯಾಗ ಆಗ್ತದೆ ವೈಶ್ವದೇವ ಪರ್ವ ಅಂದರೆ. ಅದರಲ್ಲಿ ಒಂದು ಇದಕ್ಕೆ ಯಾಗಕ್ಕೆ ದೇವತೆಗಳು ವಿಶ್ವದೇವತೆಗಳಿಗೆ ಆಹುತಿ, ಅಂದರೆ ಅವರ ಅಂತರ್ಯಾಮಿ ಪರಮಾತ್ಮನಿಗೆ. ಆದ್ದರಿಂದ ವೈಶ್ವದೇವ ಪರ್ವ ಅಂತ ಹೆಸರು. ಆಮೇಲೆ 4 ತಿಂಗಳಾದ ಮೇಲೆ ಶ್ರಾವಣ ಮಾಸ, ಚೈತ್ರ, ಅಲ್ಲಿಂದ 4 ತಿಂಗಳಿಗೆ ಶ್ರಾವಣ ಮಾಸದ ಹುಣ್ಣಿಮೆ ದಿವಸ ವರುಣಪ್ರಘಾಸ ಪರ್ವ ಅಂತ 9 ಯಾಗಗಳು ಮಾಡಬೇಕು. ಅದು ವರುಣಪ್ರಘಾಸ ಪರ್ವ ಅಂತ ಅದಕ್ಕೆ ಹೆಸರು. ಅದಾದ ಮೇಲೆ ಮತ್ತೆ 4 ತಿಂಗಳು ಅಂದರೆ ಮಾರ್ಗಶಿರ ಮಾಸ. ಆ ಹುಣ್ಣಿಮೆ ದಿವಸ ಸಾಕಮೇಧ ಪರ್ವ ಅಂತಿದೆ. ಅದರಲ್ಲಿ ಅನೇಕ ಯಾಗ ಹೇಳಿದ್ದಾರೆ. ಮತ್ತು 2-3 ದಿವಸಕ್ಕೂ ಮಾಡ್ಬೋದು ಅಥವಾ 4 ತಿಂಗಳಿಗೂ ಮಾಡ್ಬೋದು. ಅಂದರೆ ಫಾಲ್ಗುಣ ಮಾಸ ಆಗ್ತದೆ ಕೊನೆಗೆ. ಫಾಲ್ಗುಣ ಹುಣ್ಣಿಮೆ ದಿವಸ ಮಾಡೋದು ಶುನಾಶೀರೀಯ ಪರ್ವ ಅಂತ ಅದಕ್ಕೆ ಹೆಸರು. ಹೀಗೆ ವೈಶ್ವದೇವ ಪರ್ವ, ವರುಣಪ್ರಘಾಸ ಪರ್ವ, ಸಾಕಮೇಧೀಯ ಪರ್ವ, ಸುನಾಶೀರೀಯ ಪರ್ವ ಅಂತ
4 ತಿಂಗಳಿಗೆ ಒಂದೊಂದು ಸಲ ಹುಣ್ಣಿಮೆ ಮಾಡೋದು ಯಾಗ. ಇದು ಚಾತುರ್ಮಾಸ ಇಷ್ಟಿ ಅಂತ ಹೆಸರು ಅದಕ್ಕೆ. ಇನ್ನು ಇದು ಕೂಡ ನಿತ್ಯ ಕರ್ಮನೆ. ಪಶುಯಾಗ ಅಂತ ಮತ್ತೊಂದಿದೆ. ಅಗ್ನಿಹೋತ್ರ, ಆಮೇಲೆ ಚಾತುರ್ಮಾಸ್ಯ, ಪಶುಯಾಗ ಅಂತ. ಪಶುಯಾಗ ಅಂದರೆ ವರ್ಷಕ್ಕೆ ಒಂದು ಸಲ ಆದರೂ ಮಾಡೋದು, ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿವಸ ಮಾಡೋದು. ನಿರೂಢ ಪಶುಬಂಧ ಅಂತ ಒಂದು ಯಾಗ ಇದೆ, ಅದಕ್ಕೆ ಪಶುಯಾಗ ಅಂತ ಕರೀತಾರೆ. ಆಮೇಲೆ ಪ್ರತಿ ವರ್ಷ ವಸಂತ ಋತುವಿನಲ್ಲಿ ಮಾಡತಕ್ಕಂಥ ಯಾಗಕ್ಕೆ ಸೋಮಯಾಗ ಅಂತ ಕರೀತಾರೆ. ಸೋಮಲತೆ ಅಂತ ಒಂದು ಬಳ್ಳಿ, ಅದು ಭಾರತದಲ್ಲಿ ಎಲ್ಲಿಯೂ ಸಿಗೋದಿಲ್ಲ ಅಂತ ಅಂತಾರೆ. ಆದರೂ ಕೆಲವರು ಸೋಮಲತೆ ಇದೇ ಸೋಮಲತೆ ಅಂತ ತೋರಿಸುವವರು ಇದ್ದಾರೆ. ಪ್ರತಿನಿಧಿ ಪೂತಿಕಾಲತೆ ಅಂತ ಇನ್ನೊಂದು ಸಿಗ್ತದಂತೆ. ಸೋಮಲತೆ ಸಿಗದೇ ಇದ್ದರೆ ಅದರ ಬದಲು ಪೂತಿಕಾಲತ ಅಂತ ಇನ್ನೊಂದು ಬಳ್ಳಿ, ಆ ಬಳ್ಳಿ ಅಂತಂದು ಯಾಗ ಮಾಡಬೇಕು. ಸೋಮಲತೆ ಸಿಕ್ಕರೆ ಅಂತಂದ್ರೆ ಸರಿಯೇ ಸರಿ. ಆ ಸೋಮಲತೆ ಅನ್ನೋ ಬಳ್ಳಿಯನ್ನು ಜಜ್ಜಬೇಕು. ಒಂದು ರಸ ಬರ್ತದೆ ಅದರಿಂದ. ಆ ರಸವನ್ನು ಕುದಿಸಿ ಅದನ್ನು ಹೋಮ ಮಾಡೋದು, ಅದಕ್ಕೆ ಸೋಮಯಾಗ ಅಂತ ಹೆಸರು. ಆ ಸೋಮದ ರಸ ಇದೆಯಲ್ಲ, ಅದನ್ನು ಪಾನ ಮಾಡೋದು ದೊಡ್ಡ ಒಂದು ಅಧಿಕಾರ. ಅದು ಸೋಮರಸ ಪಾನಾರ್ಹ ದೇವತೆಗಳು ಅಂತ ದೇವತೆಗಳಲ್ಲೇ ಬರೀ 100 ಮಂದಿ ಇರೋದು. 33 ಕೋಟಿ ದೇವತೆಗಳು ಅಂತಾರೆ, ಅದರಲ್ಲಿ 100 ಜನ ಮಾತ್ರ ಸೋಮಪಾನಾರ್ಹ ದೇವತೆಗಳು. ಇನ್ಯಾರಿಗೂ ಸೋಮಪಾನಕ್ಕೆ ಅಧಿಕಾರ ಇಲ್ಲ. ಅಶ್ವಿನಿ ಕುಮಾರರು ಒಂದು ಸಲ ತಾವು ಸೋಮಪಾನ ಮಾಡುವಾಗ ಇಂದ್ರ ವಜ್ರಾಯುಧ ಎತ್ತಿದಂತೆ, ನಿಮ್ಮ ಕೈ ಕಡಿತೀನಿ ಅಂತ. ಅಷ್ಟು ದೊಡ್ಡ ಅಧಿಕಾರ, ಅದೊಂದು ವೈಶಿಷ್ಟ್ಯ ಸೋಮರಸ ಪಾನ ಅಂತ, ಸೋಮಯಾಗ ಮಾಡೋದು. ಆ ಸೋಮಲತೆ ರಸಪಾನ ಮಾಡಿದರೆ 10,000 ವರ್ಷ ಆಯುಷ್ಯ ಇರ್ತದಂತೆ. 1000 ಆನೆಗಳ ಬಲ ಬರ್ತದಂತೆ. ಎಲ್ಲ ವೇದ ಜ್ಞಾನ ಬರ್ತದೆ. ಆ ರಸಪಾನದಿಂದಲೇ ಜ್ಞಾನ ಬರ್ತದಂತೆ. ಆಹಾರ ತಲೆ ಮೇಲೂ ಪ್ರಭಾವ ತೋರಿಸ್ತದೆ. ಒಳ್ಳೆ ರೂಪ ಸೌಂದರ್ಯ ಬರ್ತದಂತೆ. ಮನ್ಮಥನಂತೆ ಇರಬಹುದು. ಬೆಂಕಿ ನೀರು ಅದರ ಬಾಧೆಗೆ ಒಳಗಾಗೋದಿಲ್ಲ. ಬೆಂಕಿ ಮೇಲೆ ನಡಿಬಹುದು, ನೀರಿನ ಮೇಲೆ ನಡಿಬಹುದು, ವಿಷ ಜೀರ್ಣ ಆಗುತ್ತಂತೆ. ಹೀಗೆ ಬಹಳ ವಿಶಿಷ್ಟವಾದ ಲತೆ ಸೋಮಲತೆ. ಹುಣ್ಣಿಮೆ ದಿವಸ ಅದರಲ್ಲಿ 15 ಎಲೆ ಇರ್ತದಂತೆ. ಹುಣ್ಣಿಮೆ ದಿವಸ ಸೋಮಲತೆಯಲ್ಲಿ. ಆಮೇಲೆ ದಿನಕ್ಕೆ ಒಂದೊಂದು ಎಲೆ ಉದುರ್ತದಂತೆ. ಒಂದೊಂದೇ ಎಲೆ ಉದುರು ಹೋಗ್ತದೆ. 15 ಎಲೆ ಇರ್ತದೆ. ಅಮಾವಾಸ್ಯೆ ಹೊತ್ತಿಗೆ ಬರೀ ಕಡ್ಡಿ, ಎಲೆನೇ ಇರೋದಿಲ್ಲ. ಅಮಾವಾಸ್ಯೆ ಆದಮೇಲೆ ಪಾಡ್ಯದಿಂದ ಮತ್ತು ಒಂದೊಂದೇ ಎಲೆ ಚಿಗುರ್ತಾ ಬರ್ತದಂತೆ. ಹುಣ್ಣಿಮೆಗೆ ಮತ್ತೆ 15 ಎಲೆ ಆಗ್ತದೆ. ಇಂಥ ಲತೆ ಸೋಮಲತೆ. ಅದು ಬಹಳ ಆಯುರ್ವೇದ ಶಾಸ್ತ್ರಗಳೆಲ್ಲ ಅದನ್ನು ಬಹಳ ಕೊಂಡಾಡ್ತಾವಂತೆ. ಅದು ವಿಹಿತ, ಮಾದಕ ಅಲ್ಲ, ಮಾದಕ ರಸ ಅಲ್ಲ ಅದು. ಇದು ಸೋಮಾಹುತಿ ನೀಡುವಂಥ ಕ್ರಮ. ಈ ಸೋಮ ಪ್ರಾತಃ ಸವನ, ಮಾಧ್ಯಂದಿನ ಸವನ, ಸಾಯಂ ಸವನ ಅಂತ 3 ಸವನಗಳಲ್ಲಿ ಈ ಸೋಮಾಹುತಿಯನ್ನು ಕೊಡುವ ಕ್ರಮ. ಆವಾಗ ಋಗ್ವೇದ ಮಂತ್ರಗಳಿಂದ ಹೋತರು ಅಂತನ್ನುವನು ಋಗ್ವೇದ ಮಂತ್ರ ಪಾರಾಯಣ ಮಾಡಿ ದೇವತೆಗಳನ್ನು ಆವಾಹನೆ ಮಾಡಬೇಕು. ಅದು ಶಸ್ತ್ರ ಮಂತ್ರ ಅಂತ ಕರೀತಾರೆ ಅದಕ್ಕೆ. ಬೃಹತಿ ಸಹಸ್ರ ಇದೆಲ್ಲ ಶಸ್ತ್ರ ಮಂತ್ರ, ದೇವತೆಗಳನ್ನು ಕರೆಯುವ ಮಂತ್ರ. ಹೋತರು ಮಾಡಬೇಕು. ಉದ್ಗಾತ್ರ ಅಂತ ಒಬ್ಬ ಇರ್ತಾನೆ, ಅವನು ಸಾಮಗಾನ ಮಾಡಬೇಕು ಸೋಮಯಾಗ ಮಾಡುವಾಗ. ಅದು ಸ್ತೋತ್ರ. ಅಗ್ನಿಷ್ಠೋಮ ಅಂತ ಒಂದು, ಅದು ಸೋಮಯಾಗನೇ, ಪ್ರಸಿದ್ಧವಾದ ಸೋಮಯಾಗ ಅಗ್ನಿಷ್ಠೋಮ. ಹೀಗೆ ಸೋಮಯಾಗ ಅಂತಿದೆ, ಸೋಮಲತೆಯಿಂದ ಮಾಡೋದು. ಪಶು ಬಲಿ ಕೊಟ್ಟರೆ ಅದು ಪಶುಯಾಗ, ಸೋಮಲತೆಯಿಂದ ರಸವನ್ನು ಆಹುತಿ ಕೊಟ್ಟರೆ ಅದು ಸೋಮಯಾಗ ಅಂತ ಅದಕ್ಕೆ.